ಈ ರೀತಿ ಮಾಡಿದ್ರಿ ಅಂದ್ರೆ ನಿಮ್ಗೆ ಎ.ಟಿ.ಎಂ ಕಾರ್ಡ್ ಅವಶ್ಯಕತೆನೇ ಇಲ್ಲ. ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನೀವು ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅನ್ನ ನಿಮ್ಮ ಫೋನ್ ಪೇಗೆ ಆಡ್ ಮಾಡಿಬಿಟ್ಟು ಯಾರಿಗೆ ಬೇಕಾದ್ರೂ ನೀವು ಅಮೌಂಟ್ ಅನ್ನ ಕಳಿಸಬಹುದು. ಈ ರೀತಿ ಮಾಡಬೇಕು ಅಂತಂದ್ರೆ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂತ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ. ಅದೇ ಒಂದು ಫೋನ್ ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಕೇಳಿಲ್ಲ ಅನಿಲ್ಲ ಐ ಬಟನ್ ಇರುತ್ತೆ ನೋಡಿ, ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಅನ್ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ಯಾವ ರೀತಿ ನಾವು ಆಧಾರ್ ಕಾರ್ಡ್ ನಂಬರ್ನ ಯೂಸ್ ಮಾಡ್ಕೊಂಡು ಫೋನ್ ಪೇ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ನೋಡುವಂತ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ ವಿಡಿಯೋ ಕೆಳಗಡೆ. ಈ ಟೈಟಲ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಾನು ಫೋನ್ ಪೇ ನ್ಯೂ ವರ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ, ಮತ್ತೆ ಆಧಾರ್ ಕಾರ್ಡ್ ಮುಖಾಂತರ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಬಹುದು. ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದು ಓಪನ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ, ಸೊ ನನ್ನ ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದಾಗಿರಬೇಕಾಗುತ್ತೆ. ಆ ನಂಬರ್ ಅನ್ನು ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ OTP ಬರುತ್ತೆ, ಆಟೋಮೆಟಿಕಲಿ ತಗೊಳುತ್ತೆ. ಪರ್ಮಿಷನ್ಸ್ ಕೇಳುತ್ತೆ, ಪರ್ಮಿಷನ್ ಎಲ್ಲನೂ ಕೂಡ ಅಲೋನ್ ಹಾಕೊಳ್ಳಿ. ಅಪ್ಲಿಕೇಶನ್ ಮೇನ್ ಡ್ಯಾಶ್ ಬೋರ್ಡ್ ಈ ರೀತಿ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ. ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಕೆಳಗಡೆ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಯಾವ ಬ್ಯಾಂಕ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ನಿಮ್ಮ ಒಂದು ನಂಬರ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಒಂದು ನಂಬರ್ಗೆ ಯಾವ ಒಂದು ಬ್ಯಾಂಕ್ ಲಿಂಕ್ ಆಗಿದೆಯೋ ನಾನು ಅದನ್ನ ಇಲ್ಲಿ ಏನ್ ಮಾಡ್ಕೊಂತೀನಿ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. SBI ಇದೆ, ಸೊ SBI ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಂಡ್ ₹1 ಅಂತ ಇದೆಯಲ್ಲ, ಇದೇ ಜಾಗದಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ, ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ಅವಾಗ ನೀವು ಈ ಒಂದು ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸ್ಟಾರ್ಟಿಂಗ್ 6 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೆ, ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆಧಾರ್ ಕಾರ್ಡ್ ಮುಖಾಂತರ OTP ಬರುತ್ತೆ. ಅದು ಕೂಡ ಆಟೋಮೆಟಿಕಲಿ ತಗೊಳುತ್ತೆ. ತಗೊಂಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ಬ್ಯಾಂಕಿನ ಕಡೆಯಿಂದನೂ ಕೂಡ OTP ಬರುತ್ತೆ. ಅದು ಕೂಡ ಆಟೋಮೆಟಿಕಲಿ ತಗೊಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಸೆಟ್ ನ್ಯೂ UPI ಪಿನ್ ಅಂತ ಕೇಳುತ್ತೆ. ಎಂಟರ್ ಯುವರ್ ನ್ಯೂ UPI ಪಿನ್ ಅಂದ್ಬಿಟ್ಟು ನೀವು ಇಲ್ಲಿ UPI ಪಿನ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಮೊಬೈಲ್ಗೆ ಯಾವ ರೀತಿ ಲಾಕ್ ನ ಸೆಟ್ ಮಾಡ್ಕೊಂತೀರೋ ಅದೇ ರೀತಿ ಫೋನ್ ಪೇಗೂ ಕೂಡ ಈ ಒಂದು UPI ಪಿನ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಯಾರಾದ್ರೂ ನೀವು ಮೊಬೈಲ್ ತಗೊಂಡ್ರೆ ಆ ಒಂದು ಫೋನ್ ಪೇ ನಲ್ಲಿ ಅಮೌಂಟ್ ಎಷ್ಟಿದೆ ಅಂತ ಚೆಕ್ ಮಾಡಬಹುದು, ಮತ್ತೆ ಅವ್ರ ಅಮೌಂಟ್ ಕೂಡ ಕಳ್ಸ್ಕೊಂಡ್ಬಿಡ್ಬೋದು. ಬಟ್ ಈ ಪಿನ್ ಅನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಒಂದು ಫೋನ್ ಪೇ ಎಷ್ಟಿದೆ ಅಂತ ಚೆಕ್ ಕೂಡ ಮಾಡೋದಕ್ಕಾಗಲ್ಲ, ಬೇರೆಯವ್ರಿಗೆ ಅಮೌಂಟ್ ಕೂಡ ಸೆಂಡ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅವ್ರು ಬೇರೆಯವರಿಗೆ ಅಮೌಂಟ್ ಹೋಗೋದು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕಾಗೋದು. ಸೊ ನಿಮ್ ನೆನಪಲ್ಲಿರುವಂತಹ ಪಿನ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮೇಶನ್ ಇನ್ನೊಂದ್ಸರಿ ಕೇಳುತ್ತೆ. ಸೊ ಮತ್ತೆ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ UPI ಪಿನ್ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ 100% ಆಡ್ ಆಗಿರುತ್ತೆ. ಆಕ್ಟಿವೇಟ್ ಆಗಬೇಕು ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಆಗಬೇಕು, ಯಾರಿಗಾದ್ರೂ ₹1 ಸೆಂಡ್ ಮಾಡಿ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಯಾರ್ದಾದ್ರೂ ನಂಬರ್ಗಾದ್ರೂ ಸೆಂಡ್ ಮಾಡಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ನೇಮ್ ಆದ್ರೂ ಸರ್ಚ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಇಲ್ಲಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸೇವ್ ಮಾಡ್ಕೊಂಡಿರುವಂಥ ನಂಬರ್ಗೆ ನಾನು ಕಳಿಸ್ತೀನಿ, ಅಥವಾ ನಂಬರ್ನು ಕೂಡ ಎಂಟರ್ ಕೂಡ ಮಾಡ್ಕೊಬಹುದು. ನೇಮನ್ನು ಸರ್ಚ್ ಮಾಡಿದ ನಂತರ ಇಲ್ಲಿ ಒಂದು ಚಾರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ. ಇಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ಜಸ್ಟ್ ₹1 ಒಂದು ಟ್ರಾನ್ಸಾಕ್ಷನ್ ಆಗಬೇಕು. ₹1 ಕಳಿಸೋದಕ್ಕೂ ಇದೇ ಪ್ರೊಸೀಜರ್, 1,000, 50,000, ಲಕ್ಷದವರೆಗೂ ಕೂಡ ಇದೇ ಒಂದು ಪ್ರೊಸೀಜರ್ ಇರುತ್ತೆ. ಓಕೆನಾ. ಸೊ ಇಲ್ಲಿ ನಾನು ₹1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲೇ ಹೇಳಿದಲ್ವಾ ಅಲ್ಲಿ UPI ಪಿನ್ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಯಾರಿಗಾದ್ರೂ ಅಮೌಂಟ್ ಕಳಿಸುವಾಗ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುವಾಗ ಯೂಸ್ ಆಗುತ್ತೆ ಅದು ಅಂದ್ಬಿಟ್ಟು ಅಲ್ಲೇನ್ ಕ್ರಿಯೇಟ್ ಮಾಡಿದ್ರು ಅದನ್ನ ಇಲ್ಲಿ ಎಂಟರ್ ಮಾಡ್ಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ, ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಫೋನ್ ಪೇಗೆ ಆಡ್ ಆಗಿರುತ್ತೆ. ಈ ರೀತಿ ನೀವು ಆಧಾರ್ ಕಾರ್ಡ್ ಮುಖಾಂತರ ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ. ಸಿಂಪಲ್ ಇನ್ಫಾರ್ಮೇಶನ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡಿ. ಥ್ಯಾಂಕ್ ಯು.